ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀಡಿಂಗು 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ನೀವು ಮೆಸೇಜ್ ಮಾಡ್ತಾಯಿದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟು ಅಥವಾ ಕಮ್ಯುನಿಕೇಷನ್ ಮಾಡದಿರಿದ್ರೆ ಈ ರೀಡಿಂಗ್ ನಿಮಗಾಗಿ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಂಟ್ಯಾಕ್ಟು, ಮೆಸೇಜ್, ಕಮ್ಯುನಿಕೇಷನ್ ಯಾಕೆ ಮಾಡ್ತಾಯಿಲ್ಲ, ಎಷ್ಟೇ ಪ್ರೀತಿ ಇದ್ರೂ ಯಾವಾಗ ಮಾಡ್ತಾರೆ. ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್, ಮೆಸೇಜ್ ಯಾಕೆ ಮಾಡ್ತಿಲ್ಲ, ಯಾವಾಗ ಮಾಡ್ತಾರೆ. ನೈನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಮೆಸೇಜ್ ಮಾಡಬೇಕಾ ಬೇಡ ಅಂತ ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದಾರೆ, ತುಂಬ ಟೆನ್ಷನ್ ಮಾಡ್ಕೊತಾ ಇದ್ದಾರೆ. ಆದರೆ ನೀವು ಅಂದರೆ ಇಷ್ಟ ಇರೋದ್ರಿಂದನೇ ಅವ್ರು ತುಂಬ ಆಲೋಚನೆ ಮಾಡ್ತಾಯಿರೋದು. ನೋಡುವಂಥ ನನ್ನ ವ್ಯೂವರ್ಸ್, ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಯಾರಿದ್ದಾರೆ ನೋಡಿ, ನೀವು ಕೂಡ ತುಂಬ ಟೆನ್ಷನ್ ಮಾಡ್ಕೊತಾರೆ, ತುಂಬ ತಲೆನೋವು, ತುಂಬ ಚಿಂತೆ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ ನಿಮ್ಗೆ ಫೋನ್ ಮಾಡ್ತಾರಾ, ಬೇಡ್ತಾರ, ಅಥವಾ ಮೂವ್ ಆನ್ ಆಗಬೇಕಾ, ನೀವು ಅವ್ರನ್ನ ಬಿಟ್ಟು ಹೋಗ್ಬೇಕಾ, ಇರಬೇಕಾ, ಅವ್ರಿಗೋಸ್ಕರ ಕಾಯಬೇಕಾ. ಸೊ ಎಲ್ಲ ಥರದ ಕಷ್ಟನ ಅನುಭವಿಸ್ತಾ ಇದ್ದೀರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ದೂರ ಆದಮೇಲೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮಗೆ ಕಾಲ್, ಮೆಸೇಜ್, ಕಮ್ಯುನಿಕೇಷನ್, ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ, ಫ್ಯೂಚರ್ ಏನು, ಭವಿಷ್ಯದಲ್ಲಿ ಏನಾಗುತ್ತೆ, ಸೊ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೈಲೆಂಟಾಗಿದ್ದಾರೆ ಅಷ್ಟೇ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್, ಇನ್ನೂ ಮೆಸೇಜ್ ಯಾಕೆ ಮಾಡ್ತಾಯಿಲ್ಲ, ರೀಸನ್ ಏನು ಮತ್ತು ಯಾವಾಗ ಮಾಡ್ತಾರೆ, ರೀಸನ್ ಏನು ಯಾವಾಗ ಮಾಡ್ತಾರೆ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್, ಮೆಸೇಜ್ ಮಾಡ್ತಾಯಿಲ್ಲ. ನನ್ನ ವ್ಯೂವರ್ಸ್ ಮೆಸೇಜ್ ಮಾಡ್ತಾಯಿದ್ರೂ ಬಟ್ ಯಾಕೆ, ಯಾವಾಗ ಮಾಡ್ತಾರೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಬ್ಬ ಲೇಡಿ ಇದ್ದಾರೆ. ಸೊ ಅವ್ರಿಂದ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಸೊ ಅದು ಯಾರೇ ಆಗಿರ್ಬೋದು. 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ. ಅವರು ಫಾದರು, ಮದರು ಯಾರೋ ಇರ್ತಾರಲ್ಲ, ನೀವು ಪ್ರೀತಿಸ್ತಾರಂತ ವ್ಯಕ್ತಿ. ರೀಡಿಂಗ್ನ ಮೇಲ್ ನೋಡ್ತಾರೆ ಫೀಮೇಲ್ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ ಅಂದ್ಕೊಳ್ಳಿ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅವ್ರ ಸೈಡ್ ಯಾರು ಇರ್ತಾರೆ ನೋಡಿ, ಫಾದರು, ಮದರು, ಅಥವಾ ಇನ್ನೊಬ್ಬ ಹುಡುಗಿನೋ, ಯಾರೋ ಒಬ್ಬರು ಲೇಡೀಸು ಅಥವಾ ಜೆಂಟ್ಸು, ನೀವು ಆಪೋಸಿಟ್ ಜೆಂಡರ್ ಅಂತ ತಗೊಳ್ಳಿ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಒಬ್ಬರ ಕಡೆಯಿಂದ ಅವರು ಅವ್ರಿಗೋಸ್ಕರ ಜಾಸ್ತಿ ಭಯ ಪಡ್ತಿದ್ದಾರೆ. ಲವರ್ಸ್ ಆದರೆ ಒಬ್ಬ ಲೇಡಿ ಇಂಟರ್ಫಿಯರ್ ಇದ್ದಾರೆ, ಅಥವಾ ಜೆಂಟ್ಸ್ ಆಗಿದ್ರೆ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವರೊಬ್ಬರು ಕನೆಕ್ಷನ್ ಸ್ಟಾಪ್ ಮಾಡ್ತಾಯಿದ್ರೆ. ಜಾಸ್ತಿ ನನಗೆ ಇಲ್ಲಿ ಲೇಡೀಸೇ ಕಾಣಿಸ್ತಿದ್ರೆ. ಲೇಡೀಸ್ನಿಂದನೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ನಿಮ್ಗೆ ಹತ್ರ ಇನ್ನೂ ಕಮ್ಯುನಿಕೇಷನ್, ಕಾಂಟ್ಯಾಕ್ಟು, ಮೆಸೇಜು, ಫೋನ್ ಕಾಲ್ ಏನೂ ಮಾಡ್ತಿಲ್ಲ ಅಂದರೆ ಅಲ್ಲಿ ಒಬ್ಬ ಲೇಡೀಸ್ಗೆ ತುಂಬ ಭಯ ಪಡ್ತಾಯಿದ್ದಾರೆ. ಓಕೆನಾ. ಅವ್ರ ಮೇಲೆ ತುಂಬ ಎಮೋಷ್ನಲ್ ಇರೋದ್ರಿಂದ ಮತ್ತು ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡೋದ್ರಿಂದ ಅವ್ರಿಗೆ ಭಯಪಟ್ಟು ಮಾಡ್ತಾಯಿಲ್ಲ ಫೋನು, ಕಾಲ್, ಮೆಸೇಜು. ಯಾಕೆ ಮಾಡ್ತಾಯಿಲ್ಲ ಅಂದರೆ ಇದೇ ರೀಸನ್ನು. ಬಟ್ ಫ್ಯೂಚರಲ್ಲಿ ಮಾಡಲ್ಲ ಅಂದರೆ ಮಾಡ್ತಾರೆ. ಬಟ್ ಅವ್ರಿಗೆ ಸ್ವಲ್ಪ ಭಯ ಪಡ್ತಾಯಿದ್ದಾರೆ. ಅವರು ಸ್ವಲ್ಪ ಪಕ್ಕಕ್ಕೆ ಹೋದರೆ ಖಂಡಿತ ಮಾಡ್ತಾರೆ. ನನ್ನ ವ್ಯೂವರ್ಸು ಅವರು ಒಬ್ಬ ವ್ಯಕ್ತಿಗೋಸ್ಕರ ಇದ್ರೂ ಅವ್ರ ಲೈಫಲ್ಲಿ ಮತ್ತೆ ಯಾಕೆ ನನ್ನ ವ್ಯೂವರ್ಸ್ನ ಇಷ್ಟಪಡ್ತಿದ್ರು, ನನ್ನ ವ್ಯೂವರ್ಸ್ನ ಯಾಕೆ ಇಷ್ಟಪಡ್ತಾಯಿದ್ರು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ. ಕ್ವೀನ್ ಆಫ್ ಕಪ್ಸ್. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರಲಿ, ಅವ್ರಿಗೆ ನಿಮ್ಮಷ್ಟು ಪ್ರೀತಿ ಮಾಡೋಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅವ್ರು ನಿಮ್ಮನ್ನು ಇಷ್ಟಪಟ್ಟಷ್ಟು ಬೇರೆ ಯಾರನ್ನೂ ಇಷ್ಟಪಡೋದಿಲ್ಲ. ಸೊ ನೀವು ಕೂಡ ಅಷ್ಟೇ ಅವ್ರನ್ನ ತುಂಬ ಇಷ್ಟಪಡ್ತೀರ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಂಡ್ರೆ ಇಷ್ಟ. ಬಟ್ ಯಾವುದೋ ಒಂದು ಕೆಲವು ಕಾರಣಾಂತರಗಳಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು, ಮತ್ತು ನಿಮಗೆ ನೀವು ಅಂದರೆ ಇಷ್ಟ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದು, ನಿಮ್ಮ ಮೇಲೆ ಅನುಮಾನ ಪಡೋವಂಥದ್ದು, ಮತ್ತು ನಿಮಗೆ ನೋವು ಕೊಡೋವಂಥದ್ದು, ನಿಮ್ಗೆ ಇನ್ಸಲ್ಟ್ ಮಾಡೋವಂಥದ್ದು, ಇದೆಲ್ಲ ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅಂದರೆ ಇಷ್ಟ ಇಲ್ಲ ಅಂತಲ್ಲ. ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ. ಓಕೆನಾ. ಆದರೆ ಬಟ್ ಇಷ್ಟ ಇರೋದನ್ನ ಹೊರಗಡೆ ಹೇಳೋದಿಲ್ಲ. ಒಳಗಡೆ ಮನಸ್ಸಿನಲ್ಲಿದೆ, ಬಟ್ ಹೊರಗಡೆ ಎಕ್ಸ್ಪ್ರೆಷನ್ ಮಾಡುವಾಗ ಮಾತ್ರ ಇಷ್ಟ ಇಲ್ಲ ಅನ್ನೋ ಥರನೇ ಬಿಹೇವ್ ಮಾಡ್ತಾರೆ. ಕಪ್ಸ್ ಅಂದ್ರೇ ಅದೇ ಪ್ರೀತಿ ಅಂತ ಅರ್ಥ. ಸೊ ಹಾಗೆ. ಬಟ್ ಅದು ಕ್ವೀನ್ ಬಂದಿರೋದ್ರಿಂದ ಸ್ವಲ್ಪ ಆ್ಯಟಿಟ್ಯೂಡು ಮತ್ತು ನಾನೇ ಅನ್ನೋದಿರೋದ್ರಿಂದ
ಅವರ ಮನಸ್ಸಿನಲ್ಲಿ ಮಾತಾಡೋದಿಲ್ಲ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಮೆಸೇಜ್ ಮಾಡ್ತಾರೆ, ಎಷ್ಟು ದಿನದಲ್ಲಿ ಮಾಡ್ತಾರೆ. ವ್ಯೂವರ್ಸ್ಗೆ ನನ್ನ ಮನಸ್ಸಲ್ಲಿರೋದು ನಾನು ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಯಾವಾಗ ಮಾಡ್ತಾರೆ. ಸೊ ಕಾಲ್ ಆರ್ ಮೆಸೇಜ್ ಯಾವಾಗ ಮಾಡ್ತಾರೆ ಅಂದರೆ ಇಲ್ಲಿ 5 ಬಂದಿರೋದ್ರಿಂದ ಕೆಲವ್ರಿಗೆ 5 ವೀಕ್ಸ್ ಆಗ್ಬೋದು, 5 ಮಂತ್ಸ್ ಆಗಿರ್ಬೋದು, ಅಥವಾ 5 ಡೇಸ್ ಅಥವಾ 5 ಅವರ್ಸ್. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಕಡೆಯಿಂದ ಏನಾದರೂ ರಿಪ್ಲೈಯೋ, ಕಮ್ಯುನಿಕೇಷನು, ಮೆಸೇಜೋ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಆದರೆ ನಿಮ್ಗೆ ಬರ್ಬೋದು 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಅರ್ಟ್ ಮಾಡಿರೋದ್ರಿಂದ, ಜಾಸ್ತಿ ಅರ್ಟ್ ಮಾಡಿರೋದು ಅವ್ರಿಗೆ ನೆನಪಾಗ್ತದೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದಾಗ, ಜೆನ್ಯೂನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾಗ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ, ಅವಾಯ್ಡ್ ಮಾಡಿದ್ರೆ, ಸೊ ಆ ಒಂದು ಕಾರಣಕ್ಕೋಸ್ಕರನೂ ಅವ್ರು ಮಾಡ್ತಾಯಿಲ್ಲ. ಬಟ್ ಯಾವಾಗ ಮಾಡ್ತಾರಂದರೆ ಈ ಒಂದು ಟೈಮಿಂಗಲ್ಲಿ ಮಾಡ್ಬೋದು ಅಂದ್ಕೊತೀನಿ. 5 ಬಂದಿರೋದ್ರಿಂದ 5 ಅವರ್ಸು, 5 ವೀಕ್ಸ್, 5 ಡೇಸ್ ಅಥವಾ 5 ಮಂತ್ಸ್ ಇಷ್ಟರೊಳಗೆ ಅವ್ರನಿಂದ ಏನಾದರೂ ಒಂದು ರಿಪ್ಲೈ ಬರ್ಬೋದು. ನನ್ನ ವ್ಯೂವರ್ಸು ಯಾಕೆ ಸೈಲೆಂಟ್ ಆಗಿದ್ದಾರೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ಇನ್ನೂ ಸೈಲೆಂಟ್ ಆಗಿದ್ದಾರೆ, ಇವ್ರ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇರಲ್ವ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಇರ್ತಾರಾ ಇರಲ್ವ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಇರ್ತಾರಾ ಇರಲ್ವ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಇರ್ತಾರಾ ಇರಲ್ವ? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರಾ ಇರಲ್ವ ಅಂದರೆ ಅವ್ರಿಗೆ ಇರಬೇಕಂತಲೇ ಇಷ್ಟ ಇದೆ. ನಿಮ್ಮ ಜೊತೆ ಇದ್ದರೆ ಅವ್ರಿಗೆ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಇರುತ್ತೆ. ಸೊ ಆದರೆ ನಿಮಗೆ ಅದೇ ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ಜೊತೆ ಇರಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಹೇಳೋ ಪ್ರಕಾರ, ಈ ಕಾರ್ಡ್ ಬಂದಿರೋ ಪ್ರಕಾರ ಸ್ಟ್ರೆಂತ್ ಬಂದಿದೆ ಅಂದರೆ ಎಸ್ ಅಂತಲೇ ಹೇಳ್ಬೋದು. ನಿಮ್ಮ ಜೊತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಇರ್ತಾರೆ ಅಂದರೆ ಖಂಡಿತ ಇರ್ತಾರೆ. ಸೊ ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು ಅಷ್ಟೇ, ಬಟ್ ಹೆಚ್ಚು ಕಾಲ ದೂರ ಇರಲಿಕ್ಕೆ ಚಾನ್ಸ್ ಇಲ್ಲ. ಅವ್ರು ನಿಮ್ಮ ಹತ್ರ ಇರಲೇಬೇಕು. ಒಂದು ವೇಳೆ ಅವ್ರು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಲೈಫೆಲ್ಲ ಸ್ಪಾಯ್ಲ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ನಿಮ್ಮಷ್ಟು ಕೇರ್ ಮಾಡೋವಂಥ ವ್ಯಕ್ತಿ, ಇಷ್ಟಪಡೋಂಥ ವ್ಯಕ್ತಿ ಬೇರೆ ಯಾರೂ ಕಾಣಿಸಿಲ್ಲ, ಎಲ್ಲ ಟ್ರೈ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನೀನಂದರೆ ಇಷ್ಟ, ನಿನ್ನ ಜೊತೆನೇ ಲೈಫ್ ಲಾಂಗ್ ಇರಬೇಕು, ನಿನ್ನ ಥರ ಯಾರೂ ಕೇರ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ಸ್ಟ್ರೆಂತ್ ಬರುತ್ತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ನೀವು ಅವ್ರ ಜೊತೆ ಇದ್ದರೆ ತುಂಬ ಧೈರ್ಯ ಬರುತ್ತೆ. ಅವ್ರ ಲೈಫಲ್ಲಿ ಎಲ್ಲ ಅಚೀವ್ ಮಾಡ್ತಾರೆ. ನೀವು ಕೂಡ ಅಷ್ಟೇ, ಅವ್ರು ಎಲ್ಲ ಅಚೀವ್ ಮಾಡ್ತೀರ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ಟ್ರೆಂತ್ ಇಲ್ಲಿ ನೋಡಿ ಸಿಂಹ ಬಂದಿರೋದನ್ನು. ಸಿಂಹ ಯಾವಾಗಲೂ ಧೈರ್ಯವಾಗಿರುತ್ತೆ. ಇಲ್ಲಿ ಒಬ್ಬ ಲೇಡೀಸ್ ಇದ್ದಾರೆ, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ನೀವು ಅವ್ರ ಲೈಫಲ್ಲಿದ್ದರೆ ಫುಲ್ ಬ್ರೇವ್ ಆಗಿರ್ತಾರೆ ಮತ್ತು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇರ್ತಾರೆ ಅಂದರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡ್ತಾರೆ. ಓಕೆನಾ? ಸದ್ಯಕ್ಕಿಲ್ಲ ಅಷ್ಟೇ, ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು. ನಿಮ್ಮ ಜೊತೆ ಇರ್ತಾರೆ ಅಂದಿದ ತಕ್ಷಣ ನೀವು ಸೈಲೆಂಟ್ ಇರೋದಿಲ್ಲ. ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಅವ್ರು ಮಾಡೋ ತಪ್ಪೆಲ್ಲ ಅವ್ರಿಗೆ ಅರ್ಥ ಆಗಿದೆ. ಸೊ ನಿಯರ್ ಫ್ಯೂಚರಲ್ಲಿ ಸರಿ ಹೋಗ್ಬೋದು. ಸರಿ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಷನ್ ಲೈಫ್ ಲಾಂಗ್ ಮತ್ತೆ ಪ್ರಾಬ್ಲಮ್ ಮಾಡುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವರಿಬ್ಬರಿಗೂ ಥರ್ಡ್ ಪಾರ್ಟಿ ಸಿಚುವೇಷನ್ ಲೈಫಲ್ಲಿ ಮತ್ತೆ ಪ್ರಾಬ್ಲಮ್ಸ್ ಮಾಡುತ್ತೆ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಷನ್ ನಿಮಗೇನು ಪ್ರಾಬ್ಲಮ್ಸ್ ಮಾಡೋದಿಲ್ಲ. ಬಟ್ ಆದರೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಸ್ವಲ್ಪ ಬಿ ಕೇರ್ಫುಲ್ ಆಗಿರಬೇಕಷ್ಟೇ ನೀವು. ಅವರು ಮೂರನೇ ಅಂತ ಪರಿಸ್ಥಿತಿ ಯಾವುದೇ ಆಗಿರ್ಬೋದು, ಪ್ರೊಫೆಷನಲ್, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಇಶ್ಯೂಸು, ರಿಲೇಷನ್ಶಿಪ್ಪು, ಸೊಸೈಟಿ ಪ್ರಾಬ್ಲಮ್ಸ್. ಸೊ ಇವೆಲ್ಲದರಿಂದ ನೀವು ಸ್ವಲ್ಪ ಜಾಗರೂಕತೆ ಇದ್ದರೆ ಮತ್ತು ನಿಮ್ಮ ವ್ಯಕ್ತಿಗೆ ಮತ್ತು ನಿಮಗೂ ಯಾವುದೇ ಥರ ತೊಂದರೆ ಆಗೋಲ್ಲ. ನೀವಂತ ಹ್ಯಾಪಿಯಾಗಿರ್ತಾರೆ, ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಹ್ಯಾಪಿಯಾಗಿರ್ತಾರೆ. ಅದೇ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಬಂದ್ರೂ ಅವರು ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಏನೇ ಆದ್ರೂ ಅದು ಸರಿ ಹೋಗುತ್ತೆ. ಅದಕ್ಕೆ 6 ಆಫ್ ವಾಂಡ್ಸ್ ಬಂದಿರೋದು. ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ
ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ, ಕಾಲ್ ಆರ್ ಮೆಸೇಜ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅವ್ರ ಕನ್ವರ್ಜೇಷನ್, ಕಾಲ್ ಆರ್ ಮೆಸೇಜ್ ಮಾಡ್ತಾರಾ ಎಸ್ ಅಥವಾ ನೋ, ಮತ್ತು ಯಾವಾಗ ಕನ್ವರ್ಜೇಷನ್ ಯಾವ ಥರ ಇರುತ್ತೆ. ನನ್ನ ವ್ಯೂವರ್ಸ್ ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿ ಕನ್ವರ್ಜೇಷನ್ ಯಾವ ರೀತಿ ಇರುತ್ತೆ ಮತ್ತು ಕಾಲ್ ಆರ್ ಮೆಸೇಜ್ ಡೈರೆಕ್ಟಾಗಿ ಮಾಡ್ತಾರೆ. ಸೊ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಥರ ಪ್ರೀತಿ ಮಾಡೋರು ಇನ್ನೊಬ್ಬರಿಲ್ಲ. ಸೊ ನೀವೇ ಅವ್ರ ಲೈಫಲ್ಲಿ ವಿಶ್ ಫುಲ್ಫಿಲ್ಮೆಂಟು. ನಿಮ್ಮ ಥರ ಕೇರ್ ಮಾಡೋರು, ಸಪೋರ್ಟ್ ಮಾಡೋರು, ಮತ್ತು ಅವರು ಕೂಡ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನೀವು ಅವ್ರನ್ನ ಇಷ್ಟಪಟ್ಟಿದ್ರ. ಸೊ 10 ಬಂದಿರೋದ್ರಿಂದ ಮದುವೆ ಆದ್ರೂ ಲವರ್ಸ್ ಆದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಲೀಡ್ ಮಾಡಬೇಕು. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋದ್ರೂ ಪರ್ಮನೆಂಟ್ ನಿಮ್ಮ ಜೊತೆನೇ ಇರಬೇಕು. ಇಲ್ಲ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ ಅಂತ ತಿಳ್ಕೊಳ್ಳಿ, ಎಲ್ಲ ಲೈಫೆಲ್ಲ ಡ್ಯಾಮೇಜ್. ಇಲ್ಲಿ ನೋಡಿ ಮೂನ್ ಬಂದಿರೋದ್ರಿಂದ ಪ್ರತಿನಿತ್ಯ ಅಳ್ತಾನೆ ಇರಬೇಕಾಗುತ್ತೆ. ಅವರು ಅಳ್ತಾ ಇರಬೇಕಾದ್ರೆ ಜೀವನ ಎಲ್ಲ ಸಫರ್ ಆಗುತ್ತೆ. ಮೂನ್ ಹೆಂಗೆ 15 ಡೇಸ್ ಇರುತ್ತೆ, 15 ಡೇಸ್ ಲಾಸ್ ಆಗುತ್ತೆ. ಹಂಗೆ ಅವ್ರ ಲೈಫೆಲ್ಲ ಮೂನ್ ಹೆಂಗೆ ಅಂದರೆ ಚಂದ್ರ ಹುಣ್ಣಿಮೆ ಬಂದಾಗ ಮಾತ್ರ ಬೆಳ್ದಿಂಗಳು ಬರ್ತಾನೆ, ಮತ್ತು ಹೋಗ್ತಾ ಹೋಗ್ತಾ ಡೌನ್ ಆಗಿಬಿಡುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನಿಮ್ಮನ್ನು ನೀವು ಅವ್ರ ಜೊತೆ ಅವ್ರ ಲೈಫಲ್ಲಿ ಇಲ್ದಿರಿದ್ರೆ ಅವ್ರ ಲೈಫೆಲ್ಲ ಸ್ವಲ್ಪನೇ ನಿಧಾನವಾಗಿ ಡೌನ್ ಆಗಿ ಎಲ್ಲ ಬ್ರೇಕ್ ಆಗಿಬಿಡುತ್ತೆ. ಹೊರಗಡೆ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಅಷ್ಟೇ, ದುಡ್ಡು ಕಾಸು ಎಲ್ಲ ಸ್ವಲ್ಪ ದಿವಸ ಚೆನ್ನಾಗಿ ಇಟ್ಕೊಂಡಿರ್ಬೋದು ಅಷ್ಟೇ, ಆಮೇಲೆ ಕಂಪ್ಲೀಟಾಗಿ ಅವ್ರು ಲಾಸ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ 10 ಆಫ್ ಕಪ್ಸ್ ಬಂದಿದೆ. ನೀವು ಅವ್ರ ಲೈಫಲ್ಲಿದ್ದರೆ ವಿಶ್ ಫುಲ್ಫಿಲ್ಮೆಂಟು. ಸೊ ಅದಕ್ಕೆ ಅವರು ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡೇ ಮಾಡ್ತಾರೆ. ಸೊ ಮಾಡ್ದಿರ ಅಂತ ಇರೋಕ್ಕಾಗೋದಿಲ್ಲ, ಅಪ್ರೋಚ್ ಮಾಡೇ ಮಾಡ್ಕೊತಾರೆ. ಓಕೆನಾ? 10 ಆಫ್ ಕಪ್ಸ್. ಓಕೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾಕೆ ವೆಯ್ಟ್ ಮಾಡ್ತಾಯಿದ್ರೆ, ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಇನ್ನೂ ಯಾಕೆ ವೆಯ್ಟಿಂಗಲ್ಲಿದ್ದಾರೆ, ಕಾಲ್ ಅಥವಾ ಮೆಸೇಜ್ ಮಾಡ್ದಿರ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ ಯಾಕೆ ಇವ್ರನ್ನ ಕಾಯಿಸ್ತಾ ಇದ್ದಾರೆ, ಇನ್ನೂ ಯಾಕೆ ನನ್ನ ವ್ಯೂವರ್ಸ್ನ ಕಾಯಿಸ್ತಾ ಇದ್ದಾರೆ, ಇನ್ನೂ ಯಾಕೆ ವ್ಯೂವರ್ಸ್ನ ಕಾಯಿಸ್ತಾ ಇದ್ದಾರೆ, ಯಾಕೆ ವೆಯ್ಟ್ ಮಾಡಿಸ್ತಿದ್ದಾರೆ. ಪೇಜ್ ಆಫ್ ವಾಂಟ್ಸ್. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಮನಸ್ಸಲ್ಲೇ ಇದೆ, ನಿಮಗೆ ಇನ್ನೂ ಯಾಕೆ ವೆಯ್ಟ್ ಮಾಡಿಸ್ತಿದ್ದಾರೆ ಅಂದರೆ ಅದೇ ಅವ್ರ ಲೈಫಲ್ಲಿ ನಾನು ಹೇಳಿದ್ನಲ್ವ, ಪ್ರಾಬ್ಲಮ್ಸ್ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ. ಪೇಜ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ವರ್ಕ್ ಮಾಡ್ತಾಯಿದ್ದಾನೆ, ಬಟ್ ಆದರೆ ಇನ್ನೊಂದು ಕಡೆ ಕಾನ್ಸಂಟ್ರೇಷನ್ ಮಾಡ್ತಾನೆ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಲವರ್ಸ್ಗಾದರೆ ಫ್ಯಾಮಿಲಿ ಪ್ರಾಬ್ಲಮ್ಸು, ಪ್ರೊಫೆಷನಲ್ಲು, ಪರ್ಸ್ನಲ್ ಪ್ರಾಬ್ಲಮ್ಸು. ನೀವು ಪ್ರೀತಿಸ್ತಾ ಇರೋಂಥ ವ್ಯಕ್ತಿ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಒಳ್ಳೆ ಜಾಬಲ್ಲಿರ್ಬೋದು, ಅಥವಾ ಅವ್ರಿಗೆ ತುಂಬ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ಬೋದು, ಹಣದ ಸಮಸ್ಯೆ ತುಂಬ ಜಾಸ್ತಿ ಇರ್ಬೋದು, ಸಾಲ ತುಂಬ ಜಾಸ್ತಿ ಮಾಡ್ಕೊಂಡಿರ್ಬೋದು. ಅಂದರೆ ನೀವು ಕಾಣ್ಸೋಕ್ಕೆ ಮುಂಚೆ, ಅಥವಾ ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ, ಅವ್ರ ಲೈಫಲ್ಲಿ ತುಂಬ ಹಣದ ಸಮಸ್ಯೆ ಆ ಥರ ಏನಾದರೂ ಇರ್ಬೋದು, ಅಥವಾ ಪರ್ಸ್ನಲಾಗಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರ್ಬೋದು, ಅಂದರೆ ಮತ್ತು ಸೊಸೈಟಿ ಪ್ರಾಬ್ಲಮ್ಸು. ಸೊ ಏನೋ ಒಂದು ಪ್ರಾಬ್ಲಮ್ಸು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ಜಾಸ್ತಿ ಇದೆ. ಸೊ ಅದೆಲ್ಲ ಸಾಲ್ವ್ ಆದಮೇಲೆ ಮಾತಾಡೋಣ ಅಂತ ನಿಮ್ಮ ಹತ್ರ ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ರು ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತೆ, ಮತ್ತು ನನ್ನ ವ್ಯೂವರ್ಸ್ನ ಯಾವಾಗ ಅಪ್ರೋಚ್ ಮಾಡ್ತಾರೆ, ಮತ್ತು ನನ್ನ ವ್ಯೂವರ್ಸ್ನ ಯಾವಾಗ ಅಪ್ರೋಚ್ ಮಾಡ್ತಾರೆ. ನನ್ನ ವ್ಯೂವರ್ಸ್ನ ಯಾವಾಗ ಅಪ್ರೋಚ್ ಮಾಡ್ತಾರೆ. ಓಕೆ, ಏರೋಪ್ಲೇನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಟ್ಟು ಆದಷ್ಟು ಬೇಗ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಏನಂತ ಅಂದರೆ ನಿಮ್ಮ ಜೊತೆನೇ ಯೂನಿಯನ್ ಆಗಬೇಕಂತ ಯೋಚನೆ ಮಾಡ್ತಾಯಿದ್ರೆ. ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಇದ್ರೂ ಅವ್ರಿಗೂ ಅಷ್ಟೇ, ಮತ್ತು ಲವರ್ಸ್ಗೂ ಅಷ್ಟೇ. ಸೊ ಆದರೆ ಇಲ್ಲಿ ನೋಡಿ, ಅಪೇರ್ ಕನೆಕ್ಷನ್ ಇಟ್ಕೊಂಡಿರ್ಬಾರ್ದು, ಅದೇ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಪೇರ್ ಕನೆಕ್ಷನ್ ಇಟ್ಕೊಂಡಿದ್ರೆ ಅವ್ರು ಬರೋದಿಲ್ಲ, ಅವ್ರನ್ನ ಬಿಟ್ಬಿಡಿ, ಮಿಕ್ಕಿದ್ದವ್ರು ನೋಡ್ಕೊಳ್ಳಿ ಅಷ್ಟೇ. ಲವರ್ಸಾಗಿ ಮತ್ತು ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಇದ್ದರೆ
ಅದೇ ನಿಮ್ಮ ವ್ಯಕ್ತಿ ದೇವ್ರ ಹತ್ರ ಪ್ರೇಯರ್ ಮಾಡ್ತಿದ್ರೆ ನಿಮ್ಮನ್ನು ಜನ್ಯನಾಗಿ ಇಷ್ಟಪಡ್ತಾರೋದ್ರಿಂದ ಆದಷ್ಟು ಬೇಗ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡ್ಲಿ, ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನ ವ್ಯಕ್ತಿ ನನಗೆ ಸಿಗಲಿ ಅಂತ ಗಾಡ್ ಹತ್ರ ಪ್ರಯತ್ನ ಮಾಡ್ತಿದ್ರೆ. ಯಾರೇ ಆಗಲಿ ದೇವ್ರನ್ನ ಜಾಸ್ತಿ ಕೇಳ್ಕೊಳೋದೇನು ಕೇಳಿ. ಸೊ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದಾರೆ, ಆದಷ್ಟು ಬೇಗ ಈ ಪ್ರಾಬ್ಲಮ್ಸು ನನಗಿರೋಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಗಲಿ, ನನ್ನ ವ್ಯಕ್ತಿ ನನಗೆ ಸಿಗಲಿ ಅಂತ ಅವ್ರು ಕೂಡ ದೇವ್ರನ್ನ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ ಎಲ್ಲ ಡೆಲೀಟ್ ಆದಮೇಲೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದ್ಮೇಲೆ ಆದಷ್ಟು ಬೇಗ ಸಾಲ್ವ್ ಆಗೋಣ ಅಂತ ಗಾಡ್ನ ಪ್ರೇಯರ್ ಮಾಡ್ತಾರೆ, ನೀವು ಸಿಗಲಿ ಅಂತ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅಪ್ರೋಚ್ ಮಾಡ್ತಾರೆ, ಒಪ್ಕೊತಾರ. ಮತ್ತು ಯಾಕೆ ಅವಾಯ್ಡ್ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ನ? ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟೇ ಪ್ರೀತಿ ಇದ್ರೂ ಯಾಕೆ ಅವಾಯ್ಡ್ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ವ್ಯೂವರ್ಸ್. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟೇ ಪ್ರೀತಿ ಇದ್ರೂ ಯಾಕೆ ಅವಾಯ್ಡ್ ಮಾಡ್ತಾಯಿದ್ದಾರೆ? 6 ಆಫ್ ಕಪ್ಸ್. ಯಾಕೆ ಅವಾಯ್ಡ್ ಮಾಡ್ತಾಯಿದ್ರೆ ಅಂದರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನೀವು ಎಲ್ಲಿ ಕಳ್ಕೊಂಬಿಡ್ತೀರ, ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಇದೆ, ಓಕೆನಾ? ಸೊ ಅವ್ರು ಏನಾದರೂ ನಿಮ್ಗೆ ಏನಾದರೂ ಆಲ್ಟ್ ಮಾಡಿದರೆ, ಕೆಲವೊಂದು ಚುಚ್ಚು ಮಾತನಾಡಿದರೆ ಅವ್ರಿಗೆ ಗೊತ್ತಿಲ್ದಿರೇ, ಅಥವಾ ಅವರು ಒಂದು ಜವಾಬ್ದಾರಿಗಳು ಅಂದರೆ ದುಡ್ಡಿನ ಅವಶ್ಯಕತೆ, ರೆಸ್ಪಾನ್ಸಿಬಿಲಿಟೀಸು, ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅವ್ರ ಪ್ರಾಬ್ಲಮ್ಸ್ಗಳ ಮಧ್ಯೆ ಅವರೇ ಇರೋದ್ರಿಂದ ಅವ್ರ ಪ್ರಾಬ್ಲಮ್ಸ್ ಅಲ್ಲಿ ಟೆನ್ಷನಲ್ಲಿರುವಾಗ ನಿಮ್ಮನ್ನೇನಾದರೂ ಅವರು ಬೈದರೆ ಅಥವಾ ತಿರಸ್ಕಾರದಿಂದ ಮಾತಾಡಿದರೆ ಅಥವಾ ನಿಮ್ಮ ಮೇಲೆ ಏನಾದರೂ ಕೋಪ ಪಟ್ಟರೆ ಅವಾಗ ನೀವೇನು ಮಾಡ್ತೀರಾ? ಸೊ ಇವ್ರ ಬಿಹೇವಿಯರೇ ಹೀಗೆ ಅಂತ ಹೇಳ್ಬಿಟ್ಟು ನೀವು ಅವ್ರನಿಂದ ಪರ್ಮನೆಂಟ್ ದೂರ ಆಗಿಬಿಡ್ತೀನಿ ಅಂತ ಅದೊಂದು ಭಯ ಇದೆ. ಸೊ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ಸೊ ಅದಕ್ಕೋಸ್ಕರ ನಿಮ್ಮನ್ನು ಅವರೇ ಬೇಕಂತಲೇ ಅವಾಯ್ಡ್ ಮಾಡ್ತಾ ಇರೋದು. ಮತ್ತು ಮಾತಾಡ್ಸ್ತಾರೆ, ಕಮ್ಯುನಿಕೇಷನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದ್ರೆ, ಮೆಸೇಜ್ ಮಾಡಿದೆ, ಸ್ವಲ್ಪ ದೂರ ಇರೋದು ಅಷ್ಟೇ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಿದ್ರೆ ಅವ್ರ ಪ್ರೀತಿ ನಿಜಾನ ಸುಳ್ಳ ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರನ್ನ ಪ್ರೀತಿ ಮಾಡ್ತಾರೋದು ನಿಜಾನ ಸುಳ್ಳ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರನ್ನ ಪ್ರೀತಿ ಮಾಡ್ತಾರೋದು ನಿಜಾನ ಸುಳ್ಳ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರನ್ನ ಪ್ರೀತಿ ಮಾಡ್ತಾರೋದು ನನ್ನ ವ್ಯೂವರ್ಸ್ನ ನಿಜಾನ ಸುಳ್ಳ. ಓಕೆ, ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೋದು ನಿಜ. ಯಾಕಂದರೆ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಅವ್ರ ಲೈಫಲ್ಲಿ ಬೇರೆ ಯಾರೂ ಇಲ್ಲ, ಅವರು ಸ್ಟಕ್ಕಾಗಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ವಾಂಡ್ಸ್ ಎಲ್ಲ ಒಂದು ಕಡೆ ಕಟ್ಟಿ ಹಾಕ್ಕೊಂಡ್ಬಿಟ್ಟಿದೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಮನಸ್ಸು ಒಂದು ಕಡೆ ಸೈಲೆಂಟ್ ಆಗಿಬಿಟ್ಟಿದೆ. ಅವ್ರಿಗೆ ಏನು ಮಾಡಬೇಕಂತ ಅವ್ರ ಲೈಫಲ್ಲಿ ಗೊತ್ತಾಗ್ತಿಲ್ಲ. ಮತ್ತು ಇನ್ನೊಂದು 10 ಆಫ್ ವಾಂಡ್ಸು. ಅವ್ರ ಲೈಫಲ್ಲಿ ಯಾರಾದರೂ ಅವ್ರಿಗೊಬ್ರು ಸಪೋರ್ಟ್ ಮಾಡೋರಿದ್ದರೆ ಎಮೋಷ್ನಲ್ ಸಪೋರ್ಟು, ಸೊ ಅವ್ರಿಗೆ ಯಾಕೆ ಏನು ಪ್ರಾಬ್ಲಮ್ಸ್ ಇರುತ್ತೆ, ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಅದಕ್ಕೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನಿಜಾನ ಸುಳ್ಳು ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಪ್ರೀತಿ ಮಾಡ್ತಾಯಿದ್ರೆ. ಮತ್ತು ನೋಡಿ ನಿಮ್ಮ ವ್ಯಕ್ತಿ ಕೂಡ ಇಲ್ಲಿ ಸಿಂಗಲ್ ಆಗಿದ್ದಾರೆ. ಸಿಂಗಲ್ಲಾಗಿ ಯಾವಾಗಿರ್ತಾರೆ? ಅವ್ರ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಅವ್ರನ್ನೇ ಪ್ರೀತಿ ಮಾಡ್ತಾಯಿದ್ರೆ ಅವ್ರನ್ನೇ ಧ್ಯಾನ ಮಾಡ್ತಾಯಿದ್ರೆ. ಧಾರ್ಮಿಟ್ಟು ನಾವು ಯಾವಾಗ ದೇವ್ರನ್ನ ಧ್ಯಾನ ಮಾಡ್ತೀರಿ? ನಾವು ನಮಗೆ ಎಲ್ಲ ಕಷ್ಟಗಳನ್ನ ಬಂದಾಗ ದೇವರನ್ನ ಧ್ಯಾನ ಮಾಡ್ತೀನಿ ಮತ್ತು ದೇವರೇ ದಿಕ್ಕಂತೀರಿ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಮನಸ್ಸಲ್ಲಿ ನೀವು ಇರೋದರಿಂದ ಧಾರ್ಮಿಕ್ ಕಾರ್ಡ್ ಬಂದಿರೋದು. ಸೊ ಅವ್ರ ಮನಸ್ಸಲ್ಲಿ ನೀವು ಇದ್ದೀರ, ನಿಮ್ಮನ್ನೇ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ. ಒಂದು ವೇಳೆ ಅವ್ರ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದರೆ ಏನು ಅನ್ಬೋದಾಯ್ತು, ಅವ್ರ ಮನಸ್ಸಲ್ಲಿ ನೀವು ಇದ್ದೀರ. ಸೊ ಅದಕ್ಕೋಸ್ಕರ ಅವರು ಕೂಡ ಅಷ್ಟೇ ಸಿಂಗಲ್ಲಾಗಿ ನೋವು ಪಡ್ತದೆ. ಅರ್ಮಿಟ್ ಟ್ಯಾರೋಟ್ ಕಡೆ ಯಾವಾಗ ಬರುತ್ತೆ ಅಂದರೆ ತುಂಬ ಪೇಯ್ನ್ ಎನರ್ಜಿ ಇದ್ದಾಗ ಮಾತ್ರ ಬರುತ್ತೆ. ಸೊ ಹಂಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ ಇಲ್ವಾ ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಅವರ ಪ್ರೀತಿ ಸುಳ್ಳಲ್ಲ. ಬಟ್ ಕೆಲವು ಕಾರಣಾಂತರಗಳಿಂದ ನೀವು ದೂರ ಇರೋದು ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಪರ್ಮನೆಂಟ್ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ಗೂ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಪರ್ಮನೆಂಟ್ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಪರ್ಮನೆಂಟ್ ಯೂನಿಯನ್ ಆಗುತ್ತಾ? ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಪರ್ಮನೆಂಟ್ ಯೂನಿಯನ್ ಆಗುತ್ತೆ. ಸನ್ ಬಂದಿರೋದ್ರಿಂದ ಹ್ಯಾಪಿನೆಸ್ಸು ಎಲ್ಲ ಚೆನ್ನಾಗಿರುತ್ತೆ. ಲವರ್ಸ್ ಆದರೆ ಮ್ಯಾರೇಜ್ ಕನ್ಫರ್ಮ್ ಆಗುತ್ತೆ. ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದೆ, ಯೂನಿಯನ್ ಅಂತ ಆಗುತ್ತೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಹಾಗೆ ಆಗುತ್ತೆ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಯೂನಿಯನ್ ಆಗುತ್ತೆ.